ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವಾಗ ನಾವೆಲ್ಲಿದ್ದೀವಿ ಗೊತ್ತಾ? ನಾವಿದ್ದೀವಿ ಕೆಂಗೇರಿಲಿ. ಕೆಂಗೇರಿಯಲ್ಲಿ ಏನು ಮಾಡ್ತಾ ಇದ್ದೀವಿ? ಲಾಸ್ಟ್ ನೈಟು ರೀಲ್ಸ್ ನೋಡ್ತಾ ಒಂದು ಮದ್ದೂರು ವಡೆ ವ್ಲಾಗ್ ಬಂತು. ಮದ್ದೂರು ವಡೆ ವಿಡಿಯೋ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಆದರೂ ಮದ್ದೂರು ವಡೆ ತಿನ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಇವತ್ತು ನಾನು ಮತ್ತೆ ನಮ್ಮ ಏಜಸ್ ಪ್ರೋ ಬಂದಿದ್ದೀವಿ ಕೆಂಗೇರಿಗೆ. ಮದ್ದೂರು ವಡೆನ ಟ್ರೈ ಮಾಡೋಣ ಅಂತ. ಯಾವ್ಯಾವ ಥರ ವಡೆ ಸಿಗುತ್ತೆ ಮತ್ತೆ ಅದು ಯಾವ ಥರ ಇರುತ್ತೆ ಟೇಸ್ಟ್ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದ್ರ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಶೇರ್ ಮಾಡ್ತೀವಿ. ಬನ್ನಿ ಹೋಗಿ ಟ್ರೈ ಮಾಡೋಣ. ನಮಸ್ತೆ. ನಮಸ್ಕಾರ. ಯಾವಾಗಿಂದ ಮಾಡ್ತಾ ಇದ್ದೀರಾ ವಡೆ? ಇದು 3 ವರ್ಷ ಆಯ್ತು ಇಲ್ಲಿ ಅಂಗಡಿ ಓಪನ್ ಆಗಿ. 3 ವರ್ಷದಲ್ಲಿ ವಡೆ ಮಾಡ್ತಾ ಇದ್ದೀವಿ. ಏನೇನು ವಡೆ ಸಿಗುತ್ತೆ? ಯಾವ ಥರ ಸಿಗುತ್ತೆ? ನಾರ್ಮಲ್ ವಡೆ ಸಿಗುತ್ತೆ, ಗೋಡಂಬಿ, ಬಾದಾಮಿ, ಗಸಗಸೆ. ಸ್ಪೆಷಲ್ ವಡೆ ಸಿಗುತ್ತೆ. ಸ್ಪೆಷಲ್ ವಡೆ 25, ನಾರ್ಮಲ್ ವಡೆ 15, ಈ ಥರ ವಡೆ ಮಾಡ್ತೀವಿ. ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆ. ಯಾವ ಏರಿಯಾದಲ್ಲಿ ಬರೋದು? ಕೆಂಗೇರಿ ಬ್ಯಾಕ್ ಗೇಟ್. ಕೆಂಗೇರಿ ಬ್ಯಾಕ್ ಗೇಟ್, ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರೈಲ್ವೆ ಸ್ಟೇಷನ್. ಇದ್ರ ಪಕ್ಕದ ರೋಡಲ್ಲೇ ಇಲ್ಲೇ ಅಂಗಡಿ ಇರೋದು. ಇದು ನೀವು ಈಸಿಯಾಗಿ ಬಂದ್ಬಿಟ್ಟು ಗಾಡೀಲಿ ಬೇಕಂದ್ರೆ ಬಂದು ತಿನ್ಬೋದು. ಇಲ್ಲಾಂದ್ರೆ ಆ ಸೈಡಿಂದ ಬರ್ತೀರಾ ಅಂದ್ರೆ ಆ ಸೈಡಿಂದ ಬಸ್ ಸ್ಟ್ಯಾಂಡಿಂದ ಬರ್ಬೋದು. ಇದು ಮೈನ್ ಬಸ್ ಸ್ಟ್ಯಾಂಡ್ ರೋಡು. ಈ ಸೈಡಿಂದ ಬಂದು ಒಂದು ಅಡ್ಡ ರೋಡಲ್ಲಿ ಬಂದು ಇಲ್ಲೇ ಅಂಗಡಿ ಇದೆ. ಗೈಸ್, ಇವಾಗ ನಾವು ಬಂದಿದ್ದೀವಿ ಮದ್ದೂರು ವಡೆ ತಗೊಂಡು, ನಾನು ನಮ್ಮ ಏಜಸ್ಸು. ಇವಾಗ ಟ್ರೈ ಮಾಡಬೇಕು ಯಾವ ಥರ ಇರುತ್ತೆ ಅನ್ನೋದನ್ನ. ಇದು ಸ್ವಲ್ಪ ಬಿಸಿಲು ಗೈಸ್, ಪಾರ್ಕಿಂಗ್ ಏರಿಯಾದಲ್ಲಿ ಹಾಕೊಂಡು ಟ್ರೈ ಮಾಡೋಣ. ಗೈಸ್, ಇವಾಗ ಇವ್ರ ಹತ್ರ ಇರೋದು 2 ಥರ ವಡೆ. ಫಸ್ಟು ನಾವು ಟ್ರೈ ಮಾಡೋಣ. ಇದು ನಾರ್ಮಲ್ ವಡೆ 2 ತಗೊಂಡಿದ್ದೀವಿ. ನಾರ್ಮಲ್ ವಡೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೈತೆ. ನೀವು ಈ ಟ್ರೈನಲ್ಲೆಲ್ಲ ತಿಂದಾಗ ಏನಾಗುತ್ತೆ ಅಂದರೆ ಟ್ರೈನಲ್ಲಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಯಾಕಂದರೆ ಈ ರೂಟಲ್ಲಿ ಆದರೆ ಪರವಾಗಿಲ್ಲ, ನೀವೇನಾದ್ರು ಬೆಂಗಳೂರಲ್ಲಿ ತಿಂತೀರಾ ಅಂದರೆ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ. ಇವಾಗ ಇದನ್ನ ಟ್ರೈ ಮಾಡೋ ಅಂಥ ಟೈಮು ನೋಡೋಣ. ಓಹೋ, ಫುಲ್ಲು ಕ್ರಿಸ್ಪಿಯಾಗೆ ನೋಡ್ಬೋದು. ಮೆಣಸಿನ್ಕಾಯಿ ಹಾಕೋರು ಇದ್ರೊಳಗೆ. ನೀವು ಆಚೆ ಎಲ್ಲ ತಿಂದರೆ ಮೆಣಸಿನ್ಕಾಯಿ ಎಲ್ಲ ಇರಲ್ಲ, ಈರುಳ್ಳಿ ಇರುತ್ತೆ ಇದ್ರೊಳಗೆ. ನೋಡ್ರಿ ಯಾವ ಥರ ಕಾಣಿಸ್ತೈತೆ. ಓಹೋ, ಇವಾಗ ಇದನ್ನ ಟ್ರೈ ಮಾಡೋಣ. ಗಾಯ್ಸ್, ಏನೈತೆ ಗೊತ್ತಾ ಕ್ರಿಸ್ಪಿ. ನೀವು ಕ್ರಿಸ್ಪಿನೆಸ್ಗೆ ಕಾಸು ಕೊಡ್ಬೇಕಿದೆ. ಈಗ ಫ್ರೆಶ್ ಕ್ರಿಸ್ಪಿನೆಸ್. ಈರುಳ್ಳಿ ಫ್ಲೇವರ್ ಹಂಗೆ ಬಾಯಿ ಹೊಡೆಯುತ್ತೆ ಗೈಸ್. ಇದ್ರ ಜೊತೆ ಒಂದು ಒಳ್ಳೆ ಟೀ ಇತ್ತು ಅಂದರೆ ನಿಮಗೆ ಟೈಮ್ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗೈತೆ. ಆಮೇಲೆ ಎಣ್ಣೆನೂ ಅಷ್ಟೇ, ನಿಮ್ಗೇನು ಅಷ್ಟೊಂದು ಎಣ್ಣೆ ಇಲ್ಲ. ನೀವು ವಡೆ ಎಲ್ಲ ತಿನ್ನೋಕೆ ಹೋಗ್ತೀರಂದ್ರೆ ಸಿಕ್ಕಾಪಟ್ಟೆ ಎಣ್ಣೆ ಇರುತ್ತೆ, ಅಷ್ಟೊಂದು ಎಣ್ಣೆ ಇಲ್ಲ. ಕ್ರಿಸ್ಪಿಯಾಗೆ ಸೂಪರ್ ಆಗಿದೆ. ಈರುಳ್ಳಿ ಗೈಸ್, ಈ ವಡೆಗೆ ನಾನೇದ್ರು ಮಾರ್ಕ್ಸ್ ಕೊಡ್ತೀನಿ ಅಂದರೆ 10ಗೆ 9 ಕೊಡ್ತೀನಿ ಗೈಸ್. ಸಕ್ಕತ್ತಾಗೈತೆ. ಇವಾಗ ಇವ್ರ ಅಂಗಡಿ ಸ್ಪೆಷಲು ಅಂದರೆ ಪರ್ಟಿಕ್ಯುಲರ್ ಆಗಿ ಇವ್ರ ಅಂಗಡಿಯಲ್ಲಿ ಮಾಡೋವಂಥ ಸ್ಪೆಷಲ್ ಆಗಿರುವಂಥ ಬಾದಾಮಿ, ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರಲ್ವ, ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರುವಂಥ ಸ್ಪೆಷಲ್ ವಡೆ ಅಂತ ಇದು. ಡ್ರೈ ಫ್ರೂಟ್ಸ್ ವಡೆ, ನಾವು ಹೊಸ ಹೆಸರು ಕೊಡೋಣ, ಡ್ರೈ ಫ್ರೂಟ್ಸ್ ವಡೆ ಅಂತ. ಡ್ರೈ ಫ್ರೂಟ್ಸ್ ಮದ್ದೂರು ವಡೆನ ಇವಾಗ ನಾವು ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ, ಗೋಡಂಬಿ ಹಾಕಿರಂಗವ್ರೆ. ಓಹೋ, ನೀವು ಕ್ಲಿಯರಾಗಿ ನೋಡ್ಬೋದು. ಇಲ್ಲಿ ನೋಡ್ರಿ, ಡ್ರೈ ಫ್ರೂಟ್ಸು ಕ್ಲಿಯರಾಗಿ ನೋಡ್ಬೋದು. ಗೋಡಂಬಿ ನಾವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರೋದ್ರಿಂದ ಸೌಂಡ್ ಬರ್ತಾ ಇರುತ್ತೆ. ಇವಾಗ ನೋಡ್ರಿ ಗೋಡಂಬಿ ವಡೆ ಯಾವ ಥರ ಕಾಣಿಸ್ತೈತೆ ನೋಡ್ರಿ. ಗೋಡಂಬಿ, ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು ಹಾಕವ್ರೆ. ಇವೆಲ್ಲ ದೇಹಕ್ಕೆ ನಿಮಗೆ ಒಳ್ಳೆಯದು, ತಿಂದರೆ ಚೆನ್ನಾಗಿರುತ್ತೆ. ಆದರೆ ಎಣ್ಣೆ ಸ್ವಲ್ಪ ಎಲ್ಲರೂ ಮೈಂಟೈನ್ ಮಾಡೋದೇ ಎಣ್ಣೆ. ಅಲ್ಲಿ ಒಳ್ಳೆ ಎಣ್ಣೆ ಹಾಕ್ತಾರಾ ಇಲ್ವಾ ಅನ್ನೋದೇ ಡೌಟು. ಬಾಯಿಗೆ ಇಕ್ಕಿದ ಫಸ್ಟ್ ಬೈಟೆ ಫುಲ್ಲು ಸಾಫ್ಟ್ ಆಗೈತೆ. ಇವರು ಹೆಂಗೈತೆ ಗೊತ್ತಾ? ಫುಲ್ಲು ಸಿಕ್ಕಾಪಟ್ಟೆ ಸಾಫ್ಟ್ ಆಗೈತೆ ವಡೆ ನೋಡ್ರಿ. ಹಂಗೆ ಮುಡ್ಕೊಂಡ್ಬಿಡುತ್ತೆ ನಿಮಗೆ.
ನೋಡ್ರಿ ಹಂಗೆ ಬರ್ತಾ ಇರೋದೆ. ಗೈಸ್ ಇದ್ರ ಕ್ರಿಸ್ಪಿನೆಸ್, ನೀವು ಕ್ರಿಸ್ಪಿನೆಸ್ಗೆ ಕಾಸು ಕೊಡ್ಬೇಕು. ಅಷ್ಟು ಸಗದಾಗಿದೆ ವಡೆ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಡ್ರೈ ಫ್ರೂಟ್ಸ್ ವಡೆ. ರೇಂಜ್ ಸ್ವಲ್ಪ ಕಾಸ್ಟ್ಲಿನೇ, ಆದ್ರೂ ವಡೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಆಹಾ ಏನ್ ಚೆನ್ನಾಗಿದ್ರು ವಡೆ ನೋಡ್ರಿ. ಅದು ಬಾದಾಮಿನೂ ಇದು ಗೋಡಂಬಿನೂ ಕಮ್ಮಿ ಆಗೋರು ಅನ್ಕೊಂಡು ಗೋಡಂಬಿ ಸಿಗ್ತಾ ಇರುತ್ತೆ. ಇದು ಬಾದಾಮಿ, ಇದು ಬಾದಾಮಿ ವಡೆ. ಆಹಾ ಇಲ್ಲ ನೋಡ್ರಿ, ಇಲ್ಲಿ ದೊಡ್ಡದೇ ಬಂದ್ಬಿಟ್ಟಿದೆ ಪಕ್ಷಿಗೆ. ಗೈಸ್ ವಡೆ ಅಂತೂ ಸೂಪರ್ ಆಗಿದೆ. ಇದನ್ನು ತಿಂದು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ನೀವು ಏನಾದರೂ ಹೇಳಿದ್ರೆ ವಡೆ ಮಾತ್ರ ಸೂಪರ್ ಆಗೈತೆ ಗೈಸ್. ಆಮೇಲೆ ಇನ್ನೊಂದೇನು ಅಂದರೆ, ಯಾರು ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸು ಮತ್ತು ಇದ್ರ ಬಗ್ಗೆ ಎಲ್ಲ ಮಾಡಿ ವಿಷಯನ ತಿಳ್ಕೊಂಡಿರ್ತಾರಲ್ಲ, ಅವ್ರು ಮಾತ್ರ ಇಷ್ಟು ಚೆನ್ನಾಗಿ ಮದ್ದೂರು ವಡೆನ ಮಾಡೋಕ್ಕೆ ಸಾಧ್ಯ. ಅವ್ರಿಗೆ ಅದ್ರ ಎಕ್ಸ್ಪೀರಿಯೆನ್ಸ್ ಇರೋ ಕಾರಣದಿಂದನೇ ಅವ್ರು ಈ ಥರ ಒಂದು ಮದ್ದೂರು ವಡೆ ಅಂಗಡಿನ ಸ್ಟಾಪ್ ಮಾಡವ್ರೆ. ಜನ್ಮಕ್ಕೆ ಹೋಗೋ ಸ್ಟಾರ್ಟ್ ಮಾಡವ್ರೆ. ಸರಿ ಗೈಸ್, ಸ್ಟಾರ್ಟ್ ಮಾಡಿರೋದು ನೀವು ಬಂದು ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್ ಮದ್ದೂರು ವಡೆಗೆ. ನಾನು ಕೊಡೋ ಮಾರ್ಕ್ಸ್ ಬಂದು 10ಗೆ 10 ಕೊಡ್ತೀನಿ. ಅಷ್ಟು ಸೂಪರ್ ಆಗೈತೆ, ಕ್ರಿಸ್ಪಿ ಆಗೈತೆ. ಟೈಮ್ ಇದ್ದಾಗೆ ಬಂದು ತಿನ್ಬಿಡ್ರಿ. ವಯಸ್ಸಾಯ್ತಾ ಏನೋ ತಿನ್ನೋಕ್ಕಾಗಲ್ಲ. ವಯಸ್ಸಿದ್ದಾಗೆ ಬಂದು ಇವನ್ನೆಲ್ಲ ಟೇಸ್ಟ್ ಮಾಡಿಬಿಟ್ರೆ ಸ್ವರ್ಗನೇ, ಇನ್ಯಾವುದೂ ಇಲ್ಲ ಸ್ವರ್ಗ, ಇದೇ ಸ್ವರ್ಗ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವೇನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು, ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್.